ಉಂಟಾ, ಇದು ನನ್ನ ಸ್ವರಚಿತ ಲೇಖನ, ಇದು ನನ್ನದೇ ಕಥೆ ಆಯ್ತಾ. ಅಯ್ಯೋ ದೇವರೇ, ಈ ಕುಕ್ಕರನ್ನು ನೋಡಿ ಯಾರಿಗೆ ಗೊತ್ತುಂಟು. ನನಗೆ ಈ ಕುಕ್ಕರನ್ನು ನೋಡುವ ಅವಕಾಶ ಸಿಕ್ಕಿದ್ದು ಮದುವೆಯಾದ ಹೊಸತರಲ್ಲಿ. ನನ್ನಲ್ಲಿ ತೊಗರಿಬೇಳೆಯನ್ನು ಕುಕ್ಕರಿಗೆ ಹಾಕಿ ಬೇಯಿಸಿ ಸಾರು ಮಾಡು ಎಂದಿದ್ದರು. ತವರು ಮನೆಯಲ್ಲಿರುವಾಗ 3 ಹೊತ್ತು ಅಮ್ಮ ಬೇಯಿಸಿ ಹಾಕುತ್ತಿದ್ದುದನ್ನು ತಿಂದ ನನಗೆ ಎಲ್ಲಿ ಗೊತ್ತುಂಟು ಅಡಿಗೆ ಮಾಡಲಿಕ್ಕೆ. ಆದರೂ ನನ್ನವರು ಅಷ್ಟು ಪ್ರೀತಿಯಿಂದ ಕೇಳುವಾಗ ಇಲ್ಲ ಎಂದು ಹೇಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅಡಿಗೆ ಮನೆ ಕಡೆಗೆ ಹೆಜ್ಜೆ ಹಾಕಿದೆ. ಅಲ್ಲೇ ಬದಿಯಲ್ಲಿದ್ದಂತಹ ಕುಕ್ಕರನ್ನು ಕೈಗೆ ತೆಗೆದುಕೊಂಡೆ. ಪಾಕ ಪ್ರವೀಣರಂತೆ ಬೇಳೆಯನ್ನು ಕುಕ್ಕರಿಗೆ ಹಾಕಿ ತೊಳೆದೆ. ಇನ್ನು ಶುರು ಅಸಲಿ ಕಥೆ. ಅದರ ವಾಷರ್ ಆಗಲಿ ವಿಸೇಲ್ ಆಗಲಿ ಎಲ್ಲಿ ಹೇಗೆ ಹಾಕುವುದು ಎಂದು ತಿಳಿಯಲಾಗದೆ ಸುಮಾರು 10 ನಿಮಿಷ ಪರದಾಡಿದೆ. ಕುಕ್ಕರ್ನ ಮುಚ್ಚಳದ ಶಬ್ದವು ನಿರಂತರವಾಗಿ ಕೇಳುತ್ತಿದ್ದುದರಿಂದ ನನ್ನವರು ಏನಾಯಿತು ಎಂದು ಓಡೋಡಿ ಬಂದರು. ನನ್ನನ್ನು ನೋಡಿ ನಗಬೇಕೋ ಬೈಬೇಕೋ ಎಂದು ಅವರಿಗೆ ತಿಳಿಯಲಿಲ್ಲ. ಆದರೂ ಹೊಸ ಹೆಂಡತಿ ಅಂದರೆ ಹೊಸದಾಗಿ ಬಂದವಳೆಂದು ತಮ್ಮನ್ನು ತಾವು ಸಮಾಧಾನಿಸಿಕೊಂಡರು. ಇರುವ ನೈಜ ಸಂಗತಿಯನ್ನು ಅವರಿಗೆ ಹೇಳಿದೆ. ಅಂದರೆ ನನಗೆ ಅಡುಗೆ ಮಾಡಲಿಕ್ಕೆ ಬರುವುದಿಲ್ಲ ಎಂದು, ಹಾಗೆ ಈ ಕುಕ್ಕರನ್ನು ಇದೇ ಲೈಫಲ್ಲಿ ಫಸ್ಟ್ ಟೈಮ್ ನೋಡುವುದು ಎಂದು ತಿಳಿಸಿದೆ. ಆಯಿತು, ಹೊಸ ಹೆಂಡತಿ ಎಂಬಂತಹ ಒಂದು ಪ್ರೀತಿಯೋ ಅಕ್ಕರಿಯೋ ಕಾಳಜಿಯೋ ಸಲಿಗೆಯೋ ಎಂದು ಅಂದ್ಕೊಂಡು ಅವರೇ ಅಡುಗೆ ಮಾಡಿದರು. ಆ ದಿವಸ ಸಾರು ಮಾಡಿದರು. ಸಾರು ಮಾತ್ರ ಭಾರಿ ಚೆಂದ ಇತ್ತು. ಹೀಗೆ ಪಡವಲಕಾಯಿಯನ್ನು ಕುಕ್ಕರ್ನಲ್ಲಿ ಬೇಯಿಸಿ ಅದು ಅತಿಯಾಗಿ ಬೆಂದು ನಗೆ ಪಾಟಿಗೆ ಗುರಿಯಾಗಿದೆ. ಇದನ್ನು ನೆನೆದಾಗ ಈಗಲೂ ನನಗೆ ನಗು ಬರುತ್ತದೆ.